ಈ 5 ಲೆವೆಲ್ ಇಂಗ್ಲೀಷ್ ನೋಡಿ ನಿಮ್ಮ ಲೆವೆಲ್ ಯಾವುದು ಎಂಬುದನ್ನು ಕಂಡುಹಿಡಿಯಿರಿ. ನೀವು ವಾಟ್ಸಪ್ಪಲ್ಲಿ ಫ್ರೆಂಡ್ಸಿಗಾಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಅವರಿಗೆ ಕ್ಷಮೆ ಇರಲಿ, ನಾನು 15ನೇ ತಾರೀಕಿನವರೆಗೆ ರಜೆಯಲ್ಲಿದ್ದೀನಿ, ರಿಟರ್ನ್ ಆದ ತಕ್ಷಣ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ ಅಂತ ಹೇಳಬೇಕು. ಸೊ ಇದರಲ್ಲಿ ಬೇಸಿಕ್ ಆಗಿ ಹೇಳಬೇಕಾಗಿದ್ದು ಕ್ಷಮೆ ಇರಲಿ ಅಂದರೆ ಸಾರಿ. ನಾನು 15ನೇ ತಾರೀಕಿನವರೆಗೆ ರಜೆಯಲ್ಲಿದ್ದೀನಿ ಅಂದರೆ ಐ ಆಮ್ ಆನ್ ಲೀವ್ ಅಂದರೆ ನಾನು ರಜೆಯಲ್ಲಿದ್ದೀನಿ ಅಂಟಿಲ್ ದ 15th, 15ನೇ ತಾರೀಕಿನವರೆಗೆ. ಐ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳಿದರೆ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ ವೆನ್ ಐ ರಿಟರ್ನ್, ನಾನು ಹಿಂತಿರುಗಿದ ತಕ್ಷಣ. ಇದು ನಿಮಗೆ ಗೊತ್ತಿರ್ಬೋದು. ಇದನ್ನೇ ಅಡ್ವಾನ್ಸ್ಡ್ ಇಂಗ್ಲೀಷಲ್ಲಿ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ನೀವೇನು ಮಾಡ್ತೀರಿ, ನಿಮ್ಮ ಕ್ಲೈಂಟ್ಸಿಗೆ ಇಮೇಲ್ ಮೂಲಕ ವಾಟ್ಸಪ್ ಮೂಲಕ ಕಳಿಸುವಾಗ ಮೈ ಸಿನ್ಸಿಯರ್ ಅಪಾಲಜೀಸ್, ಐ ವಿಲ್ ಬಿ ಆನ್ ಲೀವ್ ಅಂಟಿಲ್ ದ 15th ಆ್ಯಂಡ್ ಐ ವಿಲ್ ಗೆಟ್ ಇನ್ ಟಚ್ ವಿತ್ ಯು ಆ್ಯಸ್ ಸೂನ್ ಆ್ಯಸ್ ಐ ರಿಟರ್ನ್ ಅಂತ ಹೇಳ್ತೀರಿ. ಅದೇ ಇನ್ನೂ ಕೂಡ ನಿಮ್ಮದು ಪ್ರೊಫಿಷಿಯನ್ಸಿ, ಅಡ್ವಾನ್ಸಿಗಿಂತನೂ ಮೇಲೆ ಪ್ರೊಫಿಷಿಯನ್ಸಿ ಇಂಗ್ಲೀಷಲ್ಲಿ ಬರೆಯುವಾಗ ಏನು ಹೇಳ್ತೀರಿ, ಸಾರಿ ಐ ಆಮ್ ಅವೇ ಅಂಟಿಲ್ ದ 15th, ಐ ರೀಚ್ ಔಟ್ ಟು ಯು ಆ್ಯಸ್ ಸೂನ್ ಆ್ಯಸ್ ಐ ಆಮ್ ಬ್ಯಾಕ್. ಸೊ ಇಷ್ಟು ಹೇಳಿಬಿಡ್ತೀರಿ. ಇನ್ನು ಈಗಿನ ಮಾಡರ್ನ್ ವರ್ಲ್ಡಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟೆಕ್ಸ್ಟ್ ಮಾಡ್ತೀವಿ, ಆ ಥರ ಮಾಡರ್ನ್ ಆಗಿ ನಿಮಗೆ ಹೇಳಬೇಕು ಅಂದರೆ oops, sorry, I'm away till the 15th, I'll connect with you ASAP once I'm back. ಓಕೆ, ASAP ಅಂತ ಹೇಳಿದರೆ ಆ್ಯಸ್ ಸೂನ್ ಆ್ಯಸ್ ಐ ಪಾಸಿಬಲ್ ಅಂತ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಂಬುದಕ್ಕೆ ASAP ಅಂತ ಯೂಸ್ ಮಾಡ್ತೀವಿ ಶಾರ್ಟ್ ಫಾರ್ಮ್ ಆಗಿ. ಬೇಕಾದರೆ ASAP ಅಂತಲೂ ಹೇಳ್ಬೋದು, ಇದರ ಶಾರ್ಟ್ ಫಾರ್ಮ್ ASAP. ಓಕೆ, ಇನ್ನು ನ್ಯೂಸ್ ಪೇಪರ್ ಇಂಗ್ಲೀಷು ಕನ್ಫ್ಯೂಸ್ಡ್ ಇರುತ್ತೆ, ಕಂಪ್ಲೀಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಯೂಸ್ ಮಾಡ್ತೀವಿ. ದ ಇಂಡಿವಿಜುವಲ್ ಅಪಾಲಜೈಸ್ಡ್ ಆ್ಯಂಡ್ ಸ್ಟೇಟೆಡ್ that they would be on leave until the 15th, adding that they would make contact upon their return. ನೋಡೋಕ್ಕೆ ಭಾಳ ಕನ್ಫ್ಯೂಷನ್ಸ್ ಇರುತ್ತೆ, ಒಂದೇ ಭಾವನೆ ಇರುತ್ತೆ. ವಿಷಯ ಏನು ಅಂತ ಹೇಳಿದ್ರೆ 15 ತಾರೀಕುವರೆಗೂ ನಾನು ರಜೆಯಲ್ಲಿದ್ದೀನಿ, ಸೊ ಹಾಗಾಗಿ ನಾನು ಯಾವಾಗ ರಿಟರ್ನ್ ಆಗ್ತೀನಿ ಆವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತೇಳಿ. ಸೊ ಈ 5 ಲೆವೆಲಲ್ಲಿ ನಿಮ್ಮ ಲೆವೆಲ್ ಯಾವುದು, ಈಸಿಯಾಗಿ ನಿಮ್ಗೆ ಯಾವುದು ಅರ್ಥ ಆಗುತ್ತೆ. ಜೆನ್ಸಿಯಲ್ಲಿ ಸ್ಟೈಲಾಗಿ ಹೇಳಬೇಕು ಅಂದರೆ ಜೆನ್ಸಿ ವರ್ಡ್ಸನ್ನು ಯೂಸ್ ಮಾಡ್ಬೋದು ಇವತ್ತಿನಿಂದ ವಾಟ್ಸಪ್ಪಲ್ಲಿ ಯಾರಿಗಾದರೂ ಸೆಂಡ್ ಮಾಡೋಕ್ಕೆ. ಓಕೆ, ನಿಮ್ಮ ಲೆವೆಲ್ ಯಾವುದು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಆಲ್ ದ ಬೆಸ್ಟ್.